ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, 2024 ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ಪ್ರಚಲಿತ ಘಟನೆಗಳ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ಸಂಪೂರ್ಣವಾಗಿ ಒಂದು ತಿಂಗಳಲ್ಲಿ ನಡೆದಿರುವಂತಹ ಪ್ರಚಲಿತ ಘಟನೆಗಳ ಒನ್ಲೈನರ್ ಕರೆಂಟ್ ಅಫೇರ್ಸ್ನ ಮಾಹಿತಿಯನ್ನು ಪ್ರತಿ ತಿಂಗಳು ಅಪ್ಲೋಡ್ ಮಾಡಲಾಗ್ತದೆ. ಸೊ ಅದಕ್ಕೆ ತಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ. ಓಕೆ ಸ್ನೇಹಿತರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ನೋಡುವುದಾದರೆ ಪ್ರಯಾಗ್ರಾಜ್ನಲ್ಲಿ 2025 ಮಹಾಕುಂಭದ ನಿರ್ವಹಣೆಗಾಗಿ ಉತ್ತರ ಪ್ರದೇಶದಲ್ಲಿ ಹೊಸದಾಗಿ ಘೋಷಿಸಲಾದ ಜಿಲ್ಲೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಮಹಾಕುಂಭ ಮೇಳ. ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಏನಂದರೆ, ಮಹಾಕುಂಭ ಮೇಳವನ್ನು 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಆಯೋಜಿಸಲಾಗುತ್ತಿದೆ. ಸೊ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ 75 ಜಿಲ್ಲೆಗಳಾಗಿದ್ದವು. ಈ ಒಂದು ಮಹಾಕುಂಭ ಮೇಳ ಜಿಲ್ಲೆ ಘೋಷಣೆಯಾದ ನಂತರ 76 ಜಿಲ್ಲೆಗಳು ಇರಲಿವೆ. ಹಾಗೆ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯಲಿದೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಮೇಳ ನಡೆಯಲಿದೆ. ಹಾಗೆ ಪ್ರತಿ ವರ್ಷ ಮಾಘ ಮೇಳವನ್ನು ನಡೆಸಲಾಗುತ್ತದೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಈ ಹಿಂದೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, UNCCD COP16ನ ಅತಿಥೇಯ ದೇಶ ಯಾವುದು? ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸ್ನೇಹಿತರೆ, ಇದರ ಒಂದು ವಿಸ್ತೃತ ರೂಪ ನೋಡುವುದಾದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಷನ್ ಅಂತೇಳಿ ಇದು ಸ್ಥಾಪನೆಯಾಗಿದ್ದು 1996ರಲ್ಲಿ. ಇದರ ಉದ್ದೇಶ ಏನಪ್ಪ ಅಂದರೆ, ಸುಸ್ಥಿರ ಭೂ ನಿರ್ವಹಣೆಗೆ ಪರಿಸರ ಮತ್ತು ಅಭಿವೃದ್ಧಿಯನ್ನು ಸಂಪರ್ಕಿಸುವ ಕಾನೂನುಬದ್ಧವಾಗಿ ಅಂತಾರಾಷ್ಟ್ರೀಯ ಒಪ್ಪಂದವಾಗಿರುತ್ತದೆ. ನೆಕ್ಸ್ಟ್, ಭಾರತ ಮತ್ತು ಯಾವ ದೇಶದ ನಡುವೆ ಇತ್ತೀಚೆಗೆ ನಡೆಸಲಾದ ಹರಿಮೌ ಶಕ್ತಿ ವ್ಯಾಯಾಮ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಲೇಷಿಯಾ. ಸ್ನೇಹಿತರೆ, ಭಾರತ ಮತ್ತು ಮಲೇಷಿಯಾದ ನಡುವೆ ಹರಿಮೌ ಶಕ್ತಿ ಎಂಬ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ದೇಶಗಳ ನಡುವೆ ನಡೆಯುವಂತಹ ಸಮರಾಭ್ಯಾಸಗಳ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದು ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ, ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2024ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಸರಿಯಾದ ಉತ್ತರ PV ಸಿಂಧು. ನೆಕ್ಸ್ಟ್ ಪ್ರಶ್ನೆ, ವಧವನ್ ಗ್ರೀನ್ ಫೀಲ್ಡ್ ಬಂದರನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, WMTC ಅಂದರೆ ವರ್ಲ್ಡ್ ಮ್ಯಾರಿಟೈಮ್ ಟೆಕ್ನಾಲಜಿ ಕಾನ್ಫರೆನ್ಸ್ 2024ರ ಅತಿಥೇಯ ನಗರ ಯಾವುದು? ಸರಿಯಾದ ಉತ್ತರ ಚೆನ್ನೈ. ನೆಕ್ಸ್ಟ್ ಪ್ರಶ್ನೆ, ಯಾವ ದಿನವನ್ನು ವಾರ್ಷಿಕವಾಗಿ ಅಂಗವಿಕಲ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 3. ಸ್ನೇಹಿತರೆ, ಪ್ರತಿ ವರ್ಷ ಡಿಸೆಂಬರ್ 3ರಂದು ಅಂತಾರಾಷ್ಟ್ರೀಯ ಅಂಗವಿಕಲ ವ್ಯಕ್ತಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಹಾಗಾಗಿ 2024ನೇ ಸಾಲಿನ ಈ ಒಂದು ದಿನಾಚರಣೆಯ ಥೀಮ್ ಏನಾಗಿದೆ ಅಂತೇಳಿ ನೋಡುವುದಾದರೆ, ಅಂತರ್ಗತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಾಂಗ ವ್ಯಕ್ತಿಗಳ ನಾಯಕತ್ವವನ್ನು ವರ್ಧಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿರುವ ಕ್ರೋನಿಕ್ ಪಲ್ಮನರಿ ಅಲ್ಪರ್ಜಿಲೋಸಿಸ್ ಇದು ಯಾವ ರೀತಿಯ ಸೋಂಕು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಂಗಲ್ ಅಥವಾ ಶಿಲೀಂಧ್ರ ಸೋಂಕು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಥಪಾನಿ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ರಾಜ್ಯದ 8ನೇ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. ಸ್ನೇಹಿತರೆ, ಈ ಒಂದು ರಥಪಾನಿ ವನ್ಯಜೀವಿ ಅಭಯಾರಣ್ಯ ಮಧ್ಯಪ್ರದೇಶದ 8ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಇತ್ತೀಚೆಗೆ ಪಶ್ಚಿಮ ಬಂಗಾಳವನ್ನು ಪಾರಂಪರಿಕ ಪ್ರವಾಸೋದ್ಯಮ ಉನ್ನತ ತಾಣವೆಂದು ಘೋಷಿಸಿತು? ಸರಿಯಾದ ಉತ್ತರ ಯುನೆಸ್ಕೋ. ಸ್ನೇಹಿತರೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂತಹ ಯುನೆಸ್ಕೋ ಪಶ್ಚಿಮ ಬಂಗಾಳವನ್ನು ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಉನ್ನತ ತಾಣವೆಂದು ಘೋಷಿಸಲಾಗಿದೆ. ನೆಕ್ಸ್ಟ್ ನೋಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ, ದೇಶ, ವಿದೇಶ, ಕ್ರೀಡೆ ಹಾಗೂ ಯುದ್ಧಾಭ್ಯಾಸ, ಸಮರಾಭ್ಯಾಸ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ. ಸೊ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಲಿದೆ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಪಾಲುದಾರಿಕೆ ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನವದೆಹಲಿ. ನೆಕ್ಸ್ಟ್ ಪ್ರಶ್ನೆ, ದೆಹಲಿಯ ರಾಷ್ಟ್ರೀಯ ಜುವಾಲಜಿಕಲ್ ಪಾರ್ಕ್ನಲ್ಲಿ ಪ್ರಾರಂಭಿಸಲಾದಂತಹ ನವೀನ ನೀರಿನ ಶುದ್ಧೀಕರಣ ತಂತ್ರಜ್ಞಾನದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ನ್ಯಾನೋ ಬಬಲ್ ತಂತ್ರಜ್ಞಾನ. ನೆತುಂಬೋ ನಂದಿ ನೆತ್ವಾ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನಮೀಬಿಯಾ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಹೀಗೂ ಕೇಳಬಹುದು,
ನಮೀಬಿಯಾ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತೇಳಿ ಕೇಳಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ನೆತುಂಬೋ ನಂದಿ ನೈತ್ವಾ ಅವರು. ಮುಂದಿನ ಪ್ರಶ್ನೆ, 2024ನೇ ಸಾಲಿನ ಆಕ್ಸ್ಫರ್ಡ್ ಪದವಾಗಿ ಯಾವ ಪದವನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬ್ರೈನ್ ರಾಟ್. ಸೊ ಈ ಒಂದು ಪದವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಇದು ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ NCVETಯಿಂದ ಯಾವ ಸಂಸ್ಥೆಯನ್ನು ಅಧಿಕೃತವಾಗಿ ಪ್ರಶಸ್ತಿ ನೀಡುವ ಸಂಸ್ಥೆ ಎಂದು ಗುರುತಿಸಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಇನ್ಸ್ಪೇಸ್, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ. ನೆಕ್ಸ್ಟ್ ಪ್ರಶ್ನೆ, ನ್ಯಾಯಯುತ ವ್ಯಾಪಾರ ಮತ್ತು ಗ್ರಾಹಕರ ರಕ್ಷಣೆಗಾಗಿ ಗ್ರಾಹಕ ವ್ಯವಹಾರಗಳ ಇಲಾಖೆಯು ಅಭಿವೃದ್ಧಿಪಡಿಸಿದ ಪೋರ್ಟಲ್ನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಇ-ಮಾಪ್ ಅಂತೇಳಿ, ರಾಷ್ಟ್ರೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಂತೇಳಿ ಈ ಒಂದು ಪೋರ್ಟಲನ್ನು ನ್ಯಾಯಯುತ ವ್ಯಾಪಾರ ಮತ್ತು ಗ್ರಾಹಕರ ರಕ್ಷಣೆಗಾಗಿ ಗ್ರಾಹಕ ವ್ಯವಹಾರಗಳ ಇಲಾಖೆಯು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2024ರ ಹೋಸ್ಟ್ ಆಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ನೆಕ್ಸ್ಟ್ ಪ್ರಶ್ನೆ, ಓಮನ್ನ ಮಾಸ್ಕಟ್ನಲ್ಲಿ ನಡೆದ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ 2024 ಪ್ರಶಸ್ತಿಯನ್ನು ಯಾವ ದೇಶವು ಗೆದ್ದಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶ. ಸ್ನೇಹಿತರೆ, ಭಾರತ ದೇಶವು 2024ನೇ ಸಾಲಿನ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ನ ಪ್ರಶಸ್ತಿಯನ್ನು ಗೆದ್ದಿದೆ. ಇದು ಎಲ್ಲಿ ನಡೆದಿದೆ ಅಂದರೆ ಓಮನ್ನ ಮಾಸ್ಕಟ್ನಲ್ಲಿ ನಡೆದಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಟಿಕಿರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್. ಸ್ನೇಹಿತರೆ, ಈ ಒಂದು ಬುಡಕಟ್ಟಿನ ಹೆಸರನ್ನು ಕೊಟ್ಟು ಇದು ಯಾವ ರಾಜ್ಯ ಅಥವಾ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತೇಳಿ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಹಾಗಾಗಿ ಈ ಒಂದು ಟಿಕಿರ್ ಬುಡಕಟ್ಟು ಎನ್ನುವಂಥದ್ದು ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ, ಸುದ್ದಿಯಲ್ಲಿ ಕಂಡುಬರುವ ಟ್ರೌಸಾರ್ಟಿಯಾ ತಲಸ್ಸಿನಾ ಮತ್ತು ಪ್ರೊಟೆರೋಥ್ರಿಕ್ಸ್ ಸಿವೆಲ್ಲೆ ಯಾವ ಜಾತಿಗೆ ಸೇರಿದೆ ಅಂದರೆ ಇದು ಫೆದರ್ ಮಿಟೆ ಎಂಬ ವರ್ಗಕ್ಕೆ ಸೇರಿದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಮಹಾಪರಿನಿರ್ವಾಣ ದಿವಸ್ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿಸೆಂಬರ್ 6. ಸ್ನೇಹಿತರೆ, ಈ ಒಂದು ಡಿಸೆಂಬರ್ 6ರಂದು ಏನು ವಿಶೇಷಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ರವರ ಪುಣ್ಯತಿಥಿಯ ನೆನಪಿನ ಅರ್ಥವಾಗಿ ಈ ಒಂದು ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ತುಂಬಾ ಪ್ರಚಲಿತದಲ್ಲಿದೆ. ಅದು ಏಕೆ ಅಂತೇಳಿ ತಮಗೂ ಕೂಡ ಗೊತ್ತಿದೆ, ತಾವು ಎಲ್ಲರೂ ಕೂಡ ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ, ಲಂಡನ್ನ ಮ್ಯೂಸಿಯಂನಲ್ಲಿ ಕಾರ್ಲ್ ಮಾರ್ಕ್ಸ್ರ ಜೊತೆಗೆ ಪ್ರತಿಮೆಯನ್ನು ಸ್ಥಾಪಿಸಿದ ಏಕೈಕ ಭಾರತೀಯರೆಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಪುನಾಟ್ಸುಂಗ್ಚು 2 ಜಲವಿದ್ಯುತ್ ಯೋಜನೆಯು ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಭೂತಾನ್. ಭಾರತ ಸರ್ಕಾರವು ಪ್ರಾರಂಭಿಸಿರುವ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪೂರೈಕೆ ಸರಪಳಿ ಆಪ್ಟಿಮೈಸೇಷನ್ ಟೂಲ್ನ ಹೆಸರೇನು? ಸರಿಯಾದ ಉತ್ತರ ಅನ್ನಚಕ್ರ. ನೆಕ್ಸ್ಟ್, UNCCD COP16ನಲ್ಲಿ ಪ್ರಾರಂಭಿಸಲಾದ ಗ್ಲೋಬಲ್ ಸ್ಟ್ರಾಟಜಿ ಫಾರ್ ರೆಸಿಲೆಂಟ್ ಡ್ರೈಲ್ಯಾಂಡ್ಸ್ ಉಪಕ್ರಮದ ಪ್ರಾಥಮಿಕ ಉದ್ದೇಶವೇನು ಅಂತೇಳಿ ಪ್ರಶ್ನೆ ಇದೆ. ಸ್ನೇಹಿತರೆ, ಈ ಹಿಂದೆ ಈ ಒಂದು UNCCDಯ ವಿಸ್ತೃತ ರೂಪ ಹಾಗೂ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ, ಆಹಾರ ಭದ್ರತೆಯನ್ನು ಹೆಚ್ಚಿಸಿ, ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಿ ಮತ್ತು ಒಣಭೂಮಿಯಲ್ಲಿ ಚೇತರಿಸಿಕೊಳ್ಳುವ ಜೀವನೋಪಾಯವನ್ನು ನಿರ್ಮಿಸುವುದು ಇದರ ಒಂದು ಉಪಕ್ರಮವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸೋನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಓಕೆ, ನಾರ್ಕೋಟಿಕ್ ಡ್ರಗ್ಸ್ ಆಯೋಗದ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ಪ್ರಶ್ನೆ, ಮುಲ್ಲಪೆರಿಯಾರ್ ಅಣೆಕಟ್ಟನ್ನು ಯಾವ ರಾಜ್ಯದಲ್ಲಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಕೇರಳ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ತುಶಿಲ್ ಯಾವ ವರ್ಗದ ಯುದ್ಧ ನೌಕೆಯಾಗಿದೆ? ಸರಿಯಾದ ಉತ್ತರ ಕ್ರಿವಾಕ್ 3 ಕ್ಲಾಸ್ ಫ್ರಿಗೇಟ್ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಅಂಗಾಮಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇತ್ತೀಚೆಗೆ ದೆಹಲಿಯ NCRನಲ್ಲಿ ಕಾಣಿಸಿಕೊಂಡ ಲಿಟಲ್ ಗರ್ಲ್ ಬರ್ಡ್ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಸರಿಯಾದ ಉತ್ತರ ಯುರೇಷಿಯಾ. ನೆಕ್ಸ್ಟ್, ರಿಮಾಟಾ ಜೀನ್ ಇಮ್ಯಾನ್ಯುಯಲ್ ಔಡ್ರಾಗೋ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಬುರ್ಕಿನಾ ಫಾಸೋ. ನೆಕ್ಸ್ಟ್ ಪ್ರಶ್ನೆ, ರೈಸಿಂಗ್ ರಾಜಸ್ಥಾನ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಶೃಂಗಸಭೆ 2024 ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಜೈಪುರ ರಾಜ್ಯದಲ್ಲಿ ಈ ಒಂದು ರೈಸಿಂಗ್ ರಾಜಸ್ಥಾನ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ,
IIGF ಅಂದರೆ ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ 2024ರ ವಿಷಯ ಯಾವುದು, ಥೀಮ್ ಯಾವುದು ಅಂತೇಳಿ ನೋಡೋದಾದರೆ ಭಾರತಕ್ಕಾಗಿ ಇಂಟರ್ನೆಟ್ ಆಡಳಿತವನ್ನು ನಾವೀನ್ಯಗೊಳಿಸುವುದು ಎನ್ನುವ ಒಂದು ಥೀಮ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿಸೆಂಬರ್ 9. ಈ ಒಂದು ದಿನಾಚರಣೆಗಳಿಗೆ ಸಂಬಂಧಪಟ್ಟಂತೆ ಡೇಟನ್ನು ಕೇಳ್ತಾರೆ ಅಥವಾ ಆ ಒಂದು ದಿನಾಚರಣೆಯ ಧ್ಯೇಯವಾಕ್ಯ ಏನಾಗಿತ್ತು ಅಂತೇಳಿ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಹಾಗಾಗಿ ಈ ಒಂದು ಡಿಸೆಂಬರ್ 9ನೇ ತಾರೀಕಿನಂದು ಆಚರಿಸಲಾಗಿರುವ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನದ ಧ್ಯೇಯವಾಕ್ಯ ಏನೆಂದರೆ ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆಯೊಂದಿಗೆ ಒಂದಾಗುವುದು ಹಾಗೂ ನಾಳಿನ ಸಮಗ್ರತೆಯನ್ನು ರೂಪಿಸುವುದು ಎನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇಂಧನ ದಕ್ಷ ಉಪಕರಣಗಳನ್ನು ಉತ್ತೇಜಿಸಲು ಉರಜ್ವೀರ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋ ತನ್ನ ಸಂರಕ್ಷಣೆಗಾಗಿ 2023ರ ಪ್ರಶಸ್ತಿಗಾಗಿ ಯಾವ ಭಾರತೀಯ ದೇವಾಲಯವನ್ನು ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಅಬತ್ಸಹಾಯೇಶ್ವರ ದೇವಾಲಯ. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಸ್ಥೆಯು ಜೆನ್ಕಾಸ್ಟ್ ಎಂಬ ಹವಾಮಾನ ಮುನ್ಸೂಚನೆಗಾಗಿ AI ಮಾದರಿಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಗೂಗಲ್. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಯೋಜನೆಯು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ. ಸುದ್ದಿಯಲ್ಲಿ ಕಂಡುಬಂದ ಸುಬಾರು ಟೆಲಿಸ್ಕೋಪ್ ಅನ್ನು ಯಾವ ದೇಶವು ನಿರ್ವಹಿಸುತ್ತದೆ? ಜಪಾನ್ ದೇಶ. ಪಿಲಿಭಿತ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ಪಿಲಿಭಿತ್ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಗ್ರಾಹಕರ ವಿಶ್ವಾಸ ಸಮೀಕ್ಷೆಯನ್ನು ಯಾವ ಸಂಸ್ಥೆಯು ದ್ವೈಮಾಸಿಕ ಬಿಡುಗಡೆ ಮಾಡುತ್ತದೆ? ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರು 2024ರ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಮಾಧವ್ ಗಾಡ್ಗಿಲ್ ಅವರು. ಸ್ನೇಹಿತರೆ, ಮಾಧವ್ ಗಾಡ್ಗಿಲ್ ಅವರಿಗೆ 2024ನೇ ಸಾಲಿನ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸಲು ಅಣುಗಳನ್ನು ಅನ್ವೇಷಿಸಲು IIT ದೆಹಲಿ ಅಭಿವೃದ್ಧಿಪಡಿಸಿದ AI ಚಾಲಿತ ವೇದಿಕೆಯ ಹೆಸರೇನು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಜ್ ಎಕ್ಸ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಈಗಲೆನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಈ ಒಂದು ವಿಶಿಷ್ಟವಾದ ಒಂದು ಫೆಸ್ಟಿವಲ್ಗಳ ಬಗ್ಗೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸೊ ಹಲವಾರು ಎಕ್ಸಾಮ್ಗಳಲ್ಲಿ ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗಿರುವಂತಹ ಹಾರ್ನ್ಬಿಲ್ ಫೆಸ್ಟಿವಲ್ ಬಗ್ಗೆಯೂ ಸಹ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ ಒಂದು ವಿಶೇಷವಾಗಿ ಏನು ಫೆಸ್ಟಿವಲ್ಗಳು ಇರ್ತಾವಲ್ಲ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೆನಪಿಟ್ಕೊಳ್ಬೇಕಾಗಿರ್ತದೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಇಂದಿರಾ ಗಾಂಧಿ ಸುಖ್ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನೆಕ್ಸ್ಟ್ IMHC 2024 ಅಂದರೆ ಇಂಡಿಯಾ ಮ್ಯಾರಿಟೈಮ್ ಹೆರಿಟೇಜ್ ಕಾನ್ಕ್ಲೇವ್ 2024 ಅನ್ನು ಯಾವ ಸಚಿವಾಲಯ ಆಯೋಜಿಸಿದೆ? ಸರಿಯಾದ ಉತ್ತರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಈ ಒಂದು ಇಂಡಿಯಾ ಮ್ಯಾರಿಟೈಮ್ ಹೆರಿಟೇಜ್ ಕಾನ್ಕ್ಲೇವ್ 2024 ಅನ್ನು ಆಯೋಜಿಸಿದೆ. ಯುವ ಸಹಕಾರ ಯೋಜನೆಯನ್ನು ಯಾವ ಸಂಸ್ಥೆಯಿಂದ ಜಾರಿಗೊಳಿಸಲಾಗಿದೆ? ಸರಿಯಾದ ಉತ್ತರ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯುವ ಸಹಕಾರ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಿಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಗೂಗಲ್. ಸುದ್ದಿಯಲ್ಲಿ ಕಂಡುಬಂದ ಗುರುವಾಯೂರ್ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕೇರಳ ರಾಜ್ಯದಲ್ಲಿ ಈ ಒಂದು ಗುರುವಾಯೂರ್ ದೇವಾಲಯ ಕಂಡುಬರುತ್ತದೆ. ನೆಕ್ಸ್ಟ್ 2025ರ ಮಹಾಕುಂಭಮೇಳದ ಸಮಯದಲ್ಲಿ ಭಕ್ತರಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದಂತಹ ಚಾಟ್ ಬಾಟ್ನ ಹೆಸರೇನು? ಸರಿಯಾದ ಉತ್ತರ ಕುಂಭ ಸಹಾಯಕ ಎಂಬ ಚಾಟ್ ಬಾಟ್ ಅನ್ನು ಆರಂಭಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 22ನೇ ದಿವ್ಯ ಕಲಾ ಮೇಳವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ನವದೆಹಲಿ. ಡಿ ಏರಿಂಗ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಅಂತಾರಾಷ್ಟ್ರೀಯ ತಟಸ್ಥ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 12ರಂದು ಈ ಒಂದು ಅಂತಾರಾಷ್ಟ್ರೀಯ ತಟಸ್ಥ ದಿನವನ್ನು ಆಚರಿಸಲಾಗುತ್ತದೆ. ಸುದ್ದಿಯಲ್ಲಿ ಕಂಡ ಚಕ್ಕಿ ನದಿ ಯಾವ ನದಿಯ ಉಪನದಿಯಾಗಿದೆ?
ಸರಿಯಾದ ಉತ್ತರ ಬಿಯಾಸ್ ನದಿಯ ಉಪನದಿಯಾಗಿದೆ. ಸೊ ಸ್ನೇಹಿತರೆ, ಈ ಒಂದು ನದಿಗಳ ಬಗ್ಗೆಯೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗಾಗಿ ಪ್ರಚಲಿತದಲ್ಲಿ ಯಾವ ಒಂದು ನದಿಗಳ ಬಗ್ಗೆ ಸುದ್ದಿಯಲ್ಲಿರ್ತದೋ ಅವುಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ ನೋಡಿಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ ಭಾರತದ 4ನೇ ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 4ನೇ ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಫ್ರಾಂಕೋಯಿಸ್ ಬೇರೋ ಅವರನ್ನು ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಫ್ರಾನ್ಸ್ ದೇಶದ ಪ್ರಧಾನಮಂತ್ರಿಯನ್ನಾಗಿ ಫ್ರಾಂಕೋಯಿಸ್ ಬೇರೋ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಬಿಳಿ ರೆಕ್ಕೆಯ ಮರದ ಬಾತುಕೋಳಿ ಪ್ರಾಥಮಿಕವಾಗಿ ಭಾರತದ ಯಾವ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ? ಅಂದರೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಬಿಳಿ ರೆಕ್ಕೆಯ ಮರದ ಬಾತುಕೋಳಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಮೆಹ್ರೌಲಿ ಪುರಾತತ್ವ ಉದ್ಯಾನವನವು ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ದೆಹಲಿ. ಇತ್ತೀಚೆಗೆ ಯಾವ ರಾಜ್ಯವು ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರವನ್ನು ಪತ್ತೆ ಮಾಡಿದೆ ಅಂತೇಳಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಕೇರಳ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿ ನೋಡಿದ ನಂತರ ತಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ, ಏಕೆಂದರೆ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗಲಿದೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ, ಭಾರತದ ಮೊದಲ ಮಧುಮೇಹ ಬಯೋ ಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಚೆನ್ನೈ. ನೆಕ್ಸ್ಟ್ ಪ್ರಶ್ನೆ, 2024ರ ಮಹಿಳೆಯರ ಹಾಕಿ ಜೂನಿಯರ್ ಏಷ್ಯಾ ಕಪ್ಪನ್ನು ಯಾವ ದೇಶವು ಗೆದ್ದಿದೆ? ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್, ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ತೆಲಂಗಾಣ. ನೆಕ್ಸ್ಟ್ ಪ್ರಶ್ನೆ, ಮಿಖಾಯಿಲ್ ಕವೆಲಾಶ್ವಿಲಿ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಜಾರ್ಜಿಯಾ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಕೊಂಡಾರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಸ್ನೇಹಿತರೆ, ಕೊಂಡಾರೆಡ್ಡಿ ಅಂದ ತಕ್ಷಣ ತಮಗೆ ಪುಷ್ಪ ಮೂವಿ ನೆನಪಾಗ್ಬೋದು. ಸೊ ಈ ಒಂದು ಕೊಂಡಾರೆಡ್ಡಿ ಬುಡಕಟ್ಟು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಒಂದು ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಉದ್ಘಾಟಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಿಲೌಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಹವಾಯಿ ದ್ವೀಪದಲ್ಲಿ ಈ ಒಂದು ಕಿಲೌಯ ಜ್ವಾಲಾಮುಖಿ ಕಂಡುಬರುತ್ತದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ 2024 ಯಾವ ಸಚಿವಾಲಯವು ಸ್ಥಾಪಿಸಿದೆ? ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ನೆಕ್ಸ್ಟ್, ಸಿಂಹಬಾಲದ ಮಕಾಕ್ ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಸಿಂಹಬಾಲದ ಮಕಾಕ್ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಕಿಯಾ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಾಚೀನ ಸೂಕ್ಷ್ಮ ಜೀವಿಗಳು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ವೀರಬಾಲ್ ದಿವಸ್ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿಸೆಂಬರ್ 26. ನೆಕ್ಸ್ಟ್, ಮಾಯಾ ಸಂಧು ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು? ಸರಿಯಾದ ಉತ್ತರ ಮಾಲ್ಡೋವಾ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಓಷನ್ ಅನಾಕ್ಸಿಕ್ ಇವೆಂಟ್ 1A ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಅವಧಿಯಲ್ಲಿ ಸಂಭವಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿಟೇಸಿಯಸ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ವಿಕಸಿತ್ ಪಂಚಾಯತ್ ಕರ್ಮಯೋಗಿ ಉಪಕ್ರಮವು ಯಾವ ಅಭಿಯಾನದ ಭಾಗವಾಗಿದೆ? ಸರಿಯಾದ ಉತ್ತರ ಪ್ರಶಾಸನ್ ಗಾಂವ್ ಕಿ ಓರೆ. ನೆಕ್ಸ್ಟ್ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ಅಟಲ್ ಯುವ ಮಹಾಕುಂಭವನ್ನು ಉದ್ಘಾಟಿಸಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಕ್ನೋ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಟಲ್ ಯುವ ಮಹಾಕುಂಭವನ್ನು ಉದ್ಘಾಟಿಸಲಾಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ಪ್ರಗತಿ ಸಭೆಯು 45ನೇ ಆವೃತ್ತಿಯ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿಯವರು. ನೆಕ್ಸ್ಟ್ ಪ್ರಶ್ನೆ, ಕನ್ಹಾ, ಪೆಂಚ್ ಮತ್ತು ಬಾಂಧವಗಢ್ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ ರಾಜ್ಯದಲ್ಲಿವೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಒಂದು ಕನ್ಹಾ, ಪೆಂಚ್, ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶಗಳು ಕಂಡುಬರುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್ ಮಿಷನ್ ಅನ್ನು ಯಾವ ಪಡೆಗಳ ನಡುವೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸ್ಥಾಪಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ಮತ್ತು ಸಿರಿಯಾ ದೇಶದ ಪಡೆಗಳ ನಡುವೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಈ ಒಂದು ಯುನೈಟೆಡ್ ನೇಷನ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್ ಅನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಕಾವೇರಿ ಇಂಜಿನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ DRDO.
ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ನೆಕ್ಸ್ಟ್ ಪ್ರಶ್ನೆ, ಸೂರ್ಯ ಕಿರಣ್ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಸರಿಯಾದ ಉತ್ತರ ನೇಪಾಳ. ಸ್ನೇಹಿತರೆ, ಈ ಒಂದು ಭಾರತ ಮತ್ತು ನೇಪಾಳ ದೇಶದ ನಡುವೆ ಸೂರ್ಯ ಕಿರಣ್ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಒಂದು ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ಹೋಗಿ ಈ ಒಂದು ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ, ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಸಿರು ಏಡಿ ಯಾವ ಪ್ರದೇಶಕ್ಕೆ ಸೇರಿದೆ? ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ಬಾಲ್ಟಿಕ್ ಸಮುದ್ರ. ನೆಕ್ಸ್ಟ್ ಪ್ರಶ್ನೆ, ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಪ್ರಶ್ನೆ, ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 5000 ವರ್ಷಗಳಷ್ಟು ಹಳೆಯದಾದ ನೀರಿನ ನಿರ್ವಹಣಾ ವ್ಯವಸ್ಥೆಯನ್ನು ಯಾವ ಹರಪ್ಪ ಸ್ಥಳದಲ್ಲಿ ಕಂಡುಹಿಡಿದಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಕಿಗರಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಯಾವ ರೀತಿಯ ರೋಗಕಾರಕವಾಗಿದೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕಿಂಗ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ 2024 ರಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಲಕ್ಷ್ಯ ಸೇನ್. ನೆಕ್ಸ್ಟ್ ಪ್ರಶ್ನೆ, ಫೋಬಿಟೋರಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅಸ್ಸಾಂ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ರೇಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ 2025ರ ಆತಿಥೇಯ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಡಿಸೆಂಬರ್ 2024ರಲ್ಲಿ ನ್ಯೂರೋವೈರಸ್ ಏಕಾಏಕಿ ವರದಿ ಮಾಡಿದೆ? ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಎಲ್ಲ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಮ್ಯ ಕಾರ್ತಿಕೇಯನ್. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಡಿಸೆಂಬರ್ 2024ರಲ್ಲಿ ನಡೆದಿರುವಂತಹ ಪ್ರಚಲಿತ ಘಟನೆಗಳ ಒನ್ಲೈನರ್ ಕರೆಂಟ್ ಅಫೇರ್ಸ್ ಮಾಹಿತಿಯನ್ನು ಕ್ವಿಕ್ಕಾಗಿ ಕೇವಲ 20 ಮಿನಿಟ್ಸಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನಾನು ನೀಡಿದಂಥ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ, ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಮಾಹಿತಿ ನೀಡಲು ಅನುಕೂಲವಾಗಲಿದೆ. ಹಾಗೆ ಸ್ನೇಹಿತರೆ, ಇದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಪ್ರಚಲಿತ ಘಟನೆಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಸೊ ಅದರ ಒಂದು ನೋಟಿಫಿಕೇಶನ್ ತಮಗೆ ಬಂದು ತಲುಪಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದಗಳು.